ನಮ್ಮನ್ನು ನಾವೇ ಪರೀಕ್ಷಿಸಿಕೊಂಡರೆ, ವಿಚಾರಿಸಿಕೊಂಡರೆ ನಮಗೆ ನ್ಯಾಯ ತೀರ್ಪಿಗೆ ಒಳಗಾಗುವುದಕ್ಕೆ ಅವಶ್ಯಕತೆ ಇಲ್ಲ ಎನ್ನುವಂಥದ್ದು. ನಮ್ಮ ಮನಸ್ಸು ಹೇಗಿದೆ, ನಾನು ಪಾಪಿಯಾಗಿದ್ದೀನ, ನಾನು ನಿರಪರಾಧಿಯಾಗಿದ್ದೀನ, ನಾನು ಶುದ್ಧೀಕರಿಸಲ್ಪಟ್ಟಿದ್ದೀನ, ನಾನು ದೇವರಲ್ಲಿದ್ದೀನ, ದೇವರು ನನ್ನಲ್ಲಿದ್ದಾನ, ನಾನು ಲೋಕದಲ್ಲಿದ್ದೀನ, ಲೋಕದ ಆಸೆಗಳಲ್ಲಿದ್ದೀನ, ಲೋಕದ ಪಾಪಗಳಲ್ಲಿದ್ದೀನ, ಶಾಪಗಳಲ್ಲಿದ್ದೀನ, ಅಪರಾಧಗಳಲ್ಲಿದ್ದೀನ. ನನ್ನನ್ನು ನಾನು ಪರೀಕ್ಷಿಸಿಕೊಳ್ಬೇಕು. ನನ್ನಷ್ಟು ನಾನು ಪರೀಕ್ಷಿಸಿಕೊಳ್ಳುವಂಥ ಜಡ್ಜ್ ಮತ್ತಾರೂ ಇಲ್ಲ. ನನ್ನನ್ನು ನಾನು ಪರೀಕ್ಷಿಸಿಕೊಳ್ಳುವಷ್ಟು ನಮಗೆ ಬೇರೆ ಯಾರೂ ಪರೀಕ್ಷೆ ಮಾಡೋದಕ್ಕೆ ಸಾಧ್ಯವಿಲ್ಲ. ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳುವಾಗ ಎಷ್ಟೊಂದು ಸಂತೋಷವಾಗ್ತದೆ. ಒಂದು ವೇಳೆ ನನ್ನಲ್ಲಿ ಅಪರಾಧಗಳು, ಪಾಪಗಳು, ಶಾಪಗಳು, ದೋಷಗಳು ನನ್ನಲ್ಲಿರುವಾಗ ನಾನು ಅದನ್ನು ಪರೀಕ್ಷಿಸಿಕೊಂಡು ದೇವರ ಸನ್ನಿಧಾನದಲ್ಲಿ ಹೋಗಿ ಅವುಗಳಿಗೋಸ್ಕರ ನಾನು ಪಶ್ಚಾತ್ತಾಪ ಪಡುವಾಗ ಅವು ಕ್ಷಮಿಸಲ್ಪಡುತ್ತವೆ ಎನ್ನುವಂಥದ್ದು. ಆಗ ನಾನು ಯಾವ ನ್ಯಾಯ ವಿಚಾರಣೆಗೆ ಒಳಗಾಗೋದಕ್ಕೆ ಸಾಧ್ಯವಿಲ್ಲ. ಯಾವ ನ್ಯಾಯ ವಿಚಾರಣೆಯು ನನಗೆ ನ್ಯಾಯವನ್ನು ಮಾಡುವುದಿಲ್ಲ. ಯಾಕಂದರೆ ನಾನು ಮೊದಲೇ ನನ್ನನ್ನು ನಾನು ಪರೀಕ್ಷಿಸಿಕೊಂಡಿರುತ್ತೇನೆ, ನನ್ನನ್ನು ನಾನು ಎಕ್ಸಾಮಿನ್ ಮಾಡಿಕೊಂಡಿರುತ್ತೇನೆ, ನನ್ನನ್ನು ನಾನು ಜಡ್ಜ್ ಮಾಡಿಕೊಂಡು ದೇವರ ಹತ್ತಿರ ಹೋಗಿ ನಾನು ಪಾಪ ಕ್ಷಮಾಪಣೆ ಮಾಡಿಕೊಂಡಿರುತ್ತೇನೆ ಎನ್ನುವಂಥದ್ದು ದೇವರ ವಾಕ್ಯ ಈ ದಿನ ತಿಳಿಸುವಂಥದ್ದಾಗಿದೆ. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ ವಚನ 31ರಲ್ಲಿ ಈ ರೀತಿಯಾಗಿ ಹೇಳ್ತದೆ, ನಮ್ಮನ್ನು ನಾವೇ ವಿಚಾರಿಸಿಕೊಂಡರೆ ನ್ಯಾಯ ವಿಚಾರಣೆಗೊಳಗಾಗುವುದಿಲ್ಲ. ನಿಜವಾದ ಮಾತಾಗಿದೆ. ಬೇರೆ ಯಾರು ನಮ್ಮ ಅಂತರಿಂದ್ರಿಯದಲ್ಲಿರಲಿ ನಡೆಯುವಂಥದ್ದನ್ನು ಯಾರೂ ನೋಡೋದಕ್ಕೆ ಸಾಧ್ಯವಿಲ್ಲ. ಅದು ದೇವರೊಬ್ಬಾತನಿಗೆ ಮಾತ್ರ ಟ್ರಾನ್ಸ್ಪರೆಂಟ್ ಆಗಿದೆ, ಕಾಣಿಸುವಂಥದ್ದಾಗಿದೆ, ತಿಳಿಯುವಂಥದ್ದಾಗಿದೆ. ಆದರೆ ಬೇರೆ ಈ ಲೋಕದ ಜನರಿಗೆ ಅದು ತಿಳಿಯುವಂಥದ್ದಿಲ್ಲ, ಕಾಣುವಂಥದ್ದಿಲ್ಲ. ಆದ್ದರಿಂದ ನಮ್ಮನ್ನು ನಾವು ವಿಚಾರಿಸಿಕೊಳ್ಬೇಕು. ಯಾವ ನ್ಯಾಯ ವಿಚಾರಣೆಗೆ ಒಳಗಾಗುವುದಿಲ್ಲ ಎನ್ನುವಂಥದ್ದನ್ನು ನಾವು ನೋಡಿದ್ದೇವೆ.